ಮಕ್ಳಿಗೆ ಲೆಕ್ಕ ಹೇಳ್ಕೊಡ್ತೀನಿ, ವ್ಯವಹಾರದ ಲೆಕ್ಕ ನೋಡ್ಕೊಳ್ಳೋಷ್ಟು ಬುದ್ಧಿವಂತ ನಾನೇನಲ್ಲ. ಅಲ್ಲಪ್ಪ, ನಿಮ್ಮ ತಾತ ಏನು MBA ಮಾಡಿದಾರ? ಇಲ್ವಲ್ಲ. ನಿಮ್ಮ ತಾತ ಮಾಡ್ತಾ ಇದ್ದಿದ್ದು ಇಟ್ಟಿಗೆ ವ್ಯಾಪಾರ. ನೋಡು, ಈಗ ಮಾಡ್ತಾ ಮಾಡ್ತಾ ದೊಡ್ಡ ವ್ಯವಸ್ಥೆ ಆಗಿಲ್ವಾ? ಹಾಗೆ ಎಲ್ಲದೂ ಹಾಗೇನೆ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಎಲ್ಲ ಗೊತ್ತಿರೋರು ಈ ಮನೇಲಿ ಸಾಕಷ್ಟು ಜನ ಇದ್ದಾರೆ. ಒಳ್ಳೆ ಮಾತುಗಾರ ಕಣೆಯ ನೀನು. ಗುಡ್. ಸರಳ ನೇರ ನಡೆ ನುಡಿ. ಧರ್ಮ, ಒಳ್ಳೆ ಹುಡುಗನ್ಗೆ ನಿನ್ನ ಮೊಮ್ಮಗಳನ್ನ ಕೊಟ್ಟು ಮದುವೆ ಮಾಡಿದೆ ಕಣಯ್ಯ. ಮದುವೆ ಮಾಡೋಕೆ ನಾನು ಯಾರು? ಅವಳಿಗೆ ಎಲ್ಲಿ ಋಣ ಇತ್ತೋ ಅಲ್ಲಿಗೆ ಮದುವೆ ಆಗಿದ್ದಾಳೆ. ಆದರೆ ಒಂದು ಮಾತಂತೂ ನಿಜ, ನಮ್ಮ ಅಮ್ಮಗೆ ಒಳ್ಳೆ ಗಂಡ ಸಿಕ್ಕಿದೆ. ಹಾಗೆ ನಮ್ಮ ಅಮ್ಮಗೆ ಇವನಂದ್ರೆ ತುಂಬಾ ಇಷ್ಟ. ಇವನಿಗೂ ಅಷ್ಟೇ, ಅಮ್ಮು ಅಂದ್ರೆ ಪ್ರಾಣ. ಒಬ್ಬರನ್ನೊಬ್ರು ಬಿಟ್ಟಿರೋದೇ ಇಲ್ಲಪ್ಪ ಇವರು. ಗ್ರೇಟ್ ಗ್ರೇಟ್. ಮೆಚ್ಚಿದೆ ಕಣಯ್ಯ. ನೀನು ನಿನ್ನ ಹೆಂಡತಿ 7 ಜನ್ಮಕ್ಕೂ ಹೀಗೆ ಜೊತೆಯಾಗಿರಿ. ಸಂಜೀವ, ಏನು ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ ತಾತ, ನೀವು ಒಂದು ಕಡೆ ಕೂತ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ, ನಾನು ಬರ್ತೀನಿ. ಆಯ್ತಪ್ಪ, ನಿಮ್ಮ ತಾತನ್ನ ಜಾಸ್ತಿ ಓಡಾಡಿಸಿ ಸುಸ್ತು ಮಾಡಲ್ಲ ಬಿಡು. ಸರಿ. ಧರ್ಮ, ಅದನ್ನು ಸರ್ಪ್ರೈಸ್ ಅಂತ ಹೇಳ್ತಿದ್ಯಲ್ಲ, ಏನದು? ಸರ್ಪ್ರೈಸ್ ಅಂದಮೇಲೆ ಅದನ್ನು ಸರ್ಪ್ರೈಸ್ ಕೊಡ್ಬೇಕಪ್ಪ. ಹೇಳ್ಬಿಟ್ರೆ ಸರ್ಪ್ರೈಸ್ ಎಲ್ಲ ಆಗುತ್ತೆ ಅಲ್ವಾ? ಕಾಯ್ಬೇಕು. ಆಯ್ತಪ್ಪ, ಕಾಯ್ತೀನಿ. स्तोत्रनामार्चन पूजांत गर्जे सतदेवान्मा सत्तात्मनेन्मा सत्युवान्मा सत्ता संकल्पान्मा सत्यरूपान्मा सत्यव्यान्मा सत्यौषधान्मा सत्यधर्मान्मा सद्नान्मा सत्यवाक्यान्मा ಅಮ್ಮ, ನಿಮಗೆ ಬೋರ್ ಆಗ್ತಿಲ್ವಾ ಅಮ್ಮ? ಯಾವಾಗಲೂ ಮನೇಲೇ ಇರ್ತೀನಿ. ಇವತ್ತು ಹೊರಗೆ ಬಂದಿದ್ದೀನಿ. ನನ್ಗೆ ಯಾಕಮ್ಮ ಬೋರ್ ಆಗುತ್ತೆ? ನೀವು ಎಲ್ಲಮ್ಮ ಹೊರಗೆ ಬಂದಿದ್ದೀರಾ? ಆವಾಗ್ಲಿಂದ ರೂಮಲ್ಲೇ ಬಚ್ಚಿಟ್ಕೊಂಡಿದ್ದೀರಾ. ಸರಿ, ಇವಾಗ ನೀವು ನನ್ನ ಜೊತೆ ಹೊರಗಡೆ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಹೊರಗಡೆನಾ? ಬೇಡಮ್ಮ, ನಾನು ಇಲ್ಲಿರೋದೇ ಒಳ್ಳೇದು ಅನ್ಸುತ್ತೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನನಗೆ ಗೊತ್ತು. ನೀವು ಸುಮ್ಮನೆ ಬನ್ನಿ ಅಮ್ಮ. ನೀನೇನು 80 ವರ್ಷದ ಮುದುಕಿನ? ಎಲ್ಲ ನಿನ್ಗೆ ಅರ್ಥ ಆಗೋಕ್ಕೆ? ನಂಗದೆಲ್ಲ ಗೊತ್ತಿಲ್ಲ. ಇವಾಗ ನೀವು ನನ್ನ ಜೊತೆ ಹೊರಗಡೆ ಬರಬೇಕು. ಆದರೆ ಹಿಂಗೆ ಅಲ್ಲ, ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ತೀನಿ, ಆಮೇಲೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನ್ ಮಾಡ್ತಿದ್ಯಾ ಹುಡುಗ ನೀನು? ಗೊತ್ತಾಗತ್ತೆ ಅಂಕಲ್, ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ತಿರ್ಕೊಳ್ಳಿ, ಹೇಳ್ತೀನಿ. ಈಗ ಹೀಗೆ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆ ಬನ್ನಿ. ಎಲ್ಲಿಗಪ್ಪ? ಬನ್ನಿ ಅಂಕಲ್, ಹೇಳ್ತೀನಿ. ಅದು ಬನ್ನಿ. ಅಮ್ಮ, ಪ್ರಸಾದ ರೆಡಿ ಆಯ್ತಾ? ಲಕ್ಷ್ಮಿ, ಪ್ರಸಾದ ತಗೊಂಬಮ್ಮ. ಅಯ್ಯೋ, ಅಣ್ಣ ಕರೀತಿದ್ದಾನೆ, ಪ್ರಸಾದ ಕೊಡಬೇಕು. ಅಮ್ಮ, ಅಲ್ಲಿ ಯಾರಾದರೂ ಕೊಡ್ತಾರೆ ಬಿಡಿ. ಲಕ್ಷ್ಮಿ, ನೋಡು, ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಬೇಡ. ಮೊದಲು ಅಣ್ಣನ ಪ್ರಸಾದ ಕೊಟ್ಬಿಟ್ಟು ಬರಬೇಕು. ಅಮ್ಮ, ಅವರು ನಿಮ್ಮನ್ನೆಲ್ಲ ಕರಿತಿರೋದು, ನನ್ನನ್ನ. ಹಾ, ಕರೆಕ್ಟ್. ನಿನ್ನೆ ಕರೆದಿದ್ದು, ನೀನು ಹೋಗಿ ಕೊಟ್ಬಿಟ್ಟು ಬಾ. ಇಲ್ಲ 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 ಇಲ್ಲ, ಅವರು ನಿಮ್ಮನ್ನೇ ಕರೆದಿದ್ದು. ಇಲ್ಲಮ್ಮ, ನೀನು ಈ ಮನೆ ಸೊಸೆ, ನೀನೇ ಕೊಟ್ರೆ ಚಂದ. ಹೋಗ್ಕೊಡು. ಅಯ್ಯೋ, ದೊಡ್ಡವ್ರು ನೀವಿರ್ಬೇಕಾದ್ರೆ ನಾನೇನು? ಬನ್ನಿ 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 ಬನ್ನಿ. ಅಮ್ಮ, ಮಹಾನೈವೇದ್ಯಕ್ಕೆ ವೇಳೆ ಆಗ್ತಾ ಇದೆ, ಸ್ವಲ್ಪ ಪ್ರಸಾದ ಕೇಳ್ಬಿಡಿ ಬೇಗ. ಮಾವ, ನಂಗೆ ಗೊತ್ತು ನನ್ನ ಮೇಲೆ ನಿಮ್ಗೆ ಎಷ್ಟು ಕೋಪ ಇದೆ ಅಂತ. ಅಮ್ಮ ಯಾವಾಗಲೂ ಹೇಳೋಳು, ಸೋದ್ರ ಮಾವ 2ನೇ ತಾಯಿ ಇದ್ದ ಹಾಗೆ ಅಂತ. ಅದೆಲ್ಲ ಗೊತ್ತಿದ್ರು
ನಾನು ಸುಳ್ಳು ಹೇಳಿದ್ದೀನಿ, ಕಣ್ಣ ಮುಚ್ಚಾಲೆ ಆಡಿದ್ದೀನಿ. ಅದು ಎಲ್ಲವೂ ನಿಜ ಮಾವ. ನಾನು ಮಾಡಿರೋದು ಕ್ಷಮಿಸಕ್ಕೆ ಆಗದೆ ಇರೋಂಥ ತಪ್ಪು. ಆದರೆ ದಯವಿಟ್ಟು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ದೆ ಪ್ಲೀಸ್ ಒಳಗೆ ಬನ್ನಿ. ಹೌದು ಅಂಕಲ್, ಪ್ಲೀಸ್ ನೀವು ಬಂದಾಗಿಂದ ತಾತ ತುಂಬಾ ಖುಷಿಯಾಗಿದ್ದಾರೆ. ಈಗ ನೀವು ಈ ತರ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಸತ್ಯನಾರಾಯಣ ಪೂಜೆಗೆ ಬಂದು ಪ್ರಸಾದ ತಗೊಳ್ದೆ ಹೋದ್ರೆ ಪೂಜೆ ಮಾಡಿಸಿದ ಮನೆಗೆ ಫಲ ಸಿಗಲ್ಲ. ನಾವಿಷ್ಟೆಲ್ಲ ಪೂಜೆ ಮಾಡಿಸಿದ್ದೆ ತಾತನ ಆರೋಗ್ಯ ಸರಿ ಹೋಗ್ಲಿ ಅಂತ. ಪ್ಲೀಸ್ ಅಂಕಲ್, ನೀವು ನನ್ನ ತಂದೆ ತರ ಕಾಣಿಸ್ತಾ ಇದ್ದೀರಾ. ಮಗಳು ಇಷ್ಟು ಕೇಳ್ಕೊತಾ ಇದ್ದಾಳೆ, ನಿಮಗೇನು ಅನ್ನಿಸ್ತಿಲ್ವಾ ಅಂಕಲ್? ದಯವಿಟ್ಟು ಒಳಗ್ ಬಂದು ಪ್ರಸಾದ ತಗೊಂಡು ತಾತನ ಹತ್ರ ಒಂದ್ಸಲ ಮಾತಾಡಿ ಆಮೇಲೆ ಹೋಗಿ. ಪ್ಲೀಸ್ ಅಂಕಲ್, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೊತೀನಿ ಅಂಕಲ್. ನೀವು ಒಳಗೆ ಬರೋದಕ್ಕೆ ಒಪ್ಕೊಳ್ಳೋ ತನಕ ನಾನು ಕಾಲ್ ಬಿಡಲ್ಲ. ಇಬ್ರು ಹೆಣ್ಮಕ್ಳು ಹೀಗೆ ಕಾಲಿಗೆ ಬಿದ್ದು ಕಣ್ಣೀರು ಹಾಕ್ತಿದ್ರು ನಿಮ್ಮ ಮನ್ಸು ಕರಗಲಿಲ್ಲ ಅಂದ್ರೆ ಇದು ನಿಮ್ಗೆ ಸರಿನಾ ಅಂಕಲ್? ಇಷ್ಟಾದ್ರೂ ನೀವು ಬದಲಾಗಿಲ್ಲ ಅಂದ್ರೆ ನೀವು ನಮ್ಮ ತಾತನ ಫ್ರೆಂಡೇ ಅಲ್ಲ. ಲಕ್ಷ್ಮಿ, ಜಾನ್ವಿ ಅವರೇ ಎದ್ದೇಳಿ. ಅವ್ರು ಅದೆಲ್ಲ ಹೋಗ್ತಾರೋ ಹೋಗಿ ಸರ್.